ವಡ್ಡರ ಸಮಾಜದ ನೂತನ ಸದಸ್ಯರಿಗೆ ಸಮಾಜದ ಅಧ್ಯಕ್ಷ ಲಕ್ಷ್ಮಣ್ ಭೋವಿ ಅವರಿಂದ ಸನ್ಮಾನ. ಸಿಂಧನೂರು ನಗರದ ವ್ಯಾಪ್ತಿಗೆ ಬರುವ ಸಿದ್ಧಪರ್ವತ ಅಂಬಾಮಠ ಅಂಬಾದೇವಿಯ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಗೆ ಸದಸ್ಯರಾಗಿ ಆಯ್ಕೆಯಾದ ಶ್ರೀಮತಿ ಪಾರ್ವತಿ ಟಿ. ಅಂಬಣ್ಣ ಸರ್ಕಾರಿ ಅಭಿಯೋಜಕರು ಸೋಮಲಾಪುರ ಹಾಗೂ ಶ್ರೀಮತಿ ಶೇಖರಮ್ಮ ಮೇಘರಾಜ್ ಸೋಮಲಾಪುರ ಮತ್ತು ತುರ್ವಿಹಾಳ ಪಟ್ಟಣ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಗಂಗಮ್ಮ ಯಲ್ಲಪ್ಪ ಅವರಿಗೂ ನಗರದ ವಿವೇರ್ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಭೋವಿ ವಡ್ಡರ ಸಂಘ ಸಿಂಧನೂರು ವತಿಯಿಂದ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದು, ಸಂಘದ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ್ ಭೋವಿ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಅಧ್ಯಕ್ಷ ಲಕ್ಷ್ಮಣ್ ಭೋವಿ ಹಾಗೂ ಮುಖಂಡರಾದ ಅಶೋಕ್ ಉಮಾಲೋಟಿ ಮಾತನಾಡಿ, ಸಂವಿಧಾನದ ದತ್ತವಾದ ಹಕ್ಕುಗಳನ್ನು ನಮ್ಮ ಸಮಾಜ ಪಡೆಯುವ ಮೂಲಕ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಪ್ರಗತಿಯತ್ತ ಸಾಗಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಶಿಕ್ಷಣದ ಕೊರತೆ ಇದೆ. ಹಲವು ಕಷ್ಟಗಳ ಮಧ್ಯೆಯೇ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕಾಗಿದೆ. ಅಂಬಾದೇವಿಯ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಗೆ ನಮ್ಮ ಭೋವಿ ಜನಾಂಗದವರು ಸದಸ್ಯರಾಗಲು ಸಿಂಧನೂರು ಶಾಸಕರಾದ ಹಂಪನಗೌಡ ಬಾರದಲಿ ಅವರ ಹಾಗೂ ತುರ್ವಿಹಾಳ ಪಟ್ಟಣ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ ಅವರು ಆಶೀರ್ವಾದ ನಮ್ಮ ಜನಾಂಗದ ಮೇಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಲಕ್ಷ್ಮಣ್ ಭೋವಿ, ಮುಖಂಡರಾದ ಅಶೋಕ್ ಉಮಾಲೋಟಿ, ಮರಿಯಪ್ಪ ಬಂಡಿ, ವಿರುಪ್ಪಣ್ಣ ಬಳಗಾನೂರು, ಸತ್ಯಪ್ಪ ಲಿಂಗಸುಗೂರು, ಶರಣಪ್ಪ ಗೋರೆಬಾಳ್, ಮೇಘರಾಜ್ ಸೋಲಾಪುರ್, ವೆಂಕಟೇಶ್ ಭೋವಿ, ಹನುಮಂತ ಜವಳಗೇರಿ, ಹುಸೇನಪ್ಪ ಸೋಮಲಾಪುರ, ರಾಮಣ್ಣ ಗದ್ದೆಮ್ಮ, ಶೇಖರಮ್ಮ ಇನ್ನಿತರರು ಉಪಸ್ಥಿತರಿದ್ದರು. ಇಡೀ ಒಬ್ಬ ವಡ್ಡರ ಸಮಾಜದಲ್ಲಿ ಹುಟ್ಟಿ ಅದು ಬೀದಿ ವ್ಯಾಪಾರಸ್ಥನಾಗಿ ಸ್ಲಂನಲ್ಲಿ ಜೀವನ ಕಳೆದಿರ್ತಕ್ಕಂಥ ಲಕ್ಷ್ಮಣ ಇವತ್ತು ಸಮಾಜದ ಸಂಘಟನೆಯೂ ಕೂಡ ಒತ್ತು ಕೊಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳನ್ನ ಉನ್ನತ ಶಿಕ್ಷಣವನ್ನ ಓದಿಸಿದ್ದಾರೆ. ನನ್ಗೆ ಬೇಕಾದಷ್ಟು ಇದೆ, ಕೆಲವು ಬೇಕಾದಷ್ಟು ಆಸ್ತಿ ಇರುತ್ತೆ, ಮಕ್ಕಳು ಓದಿಸಂಗಿಲ್ಲ. ನಾನು ನೋಡ್ತಾ ಇದ್ದೀನಿ ಅಷ್ಟೆಲ್ಲ ನಮ್ಮ ಸಮಾಜದ ಹಾಗೂ ಈ ಒಂದು ಸಭೆಗೆ ಆಗಮಿಸಿದಂತ ಕರ್ನಾಟಕ ರಾಜ್ಯ ಭೋವಿ ವಡ್ಡರ ಸಂಘದ ತಾಲೂಕು ಘಟಕ ಸಿಂಧನೂರು ಶ್ರೀ ಅಂಬಾಬಾಯಿ ದೇವಿ ಸಮಿತಿಗೆ ನೂತನವಾಗಿ ಸದಸ್ಯರಾಗಿ ಆಯ್ಕೆಯಾದಂತ ಹಾಗೂ ತುಳಿಯಾಳ ಪಟ್ಟಣ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಮ್ಮ ಸಮಾಜದ ಹೆಮ್ಮೆಯ ಸನ್ಮಾನ ಸಮಾರಂಭ ಏರ್ಪಡಿಸಿದ್ದು ನಿಜಕ್ಕೂ ಸಂತೋಷ ಅನಿಸಿದೆ. ಮತ್ತೆ ಕವಿಗಳಾಗಿ ಎಲ್ಲರಿಗೂ ಬಂದಂತ ವ್ಯಕ್ತಿ ಈ ತರ ಸಮಾಜದ ಪ್ರತಿಯೊಂದು ಭಾಗದಿಂದ ನಮ್ಮ ಸಮಾಜದ ಎಲ್ಲ ಯುವಕರು ಮುಂದೆ ಬರಬೇಕು. ಮುಂದೆ ಬಂದು ಯಾವುದೇ ಒಂದು ಲೋಕಲ್ ಬಾಡಿಗಳಾಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತ್ ಆಗಲಿ ಮೀಸಲಾತಿ ಸೌಲಭ್ಯ ಪಡೆದು ಚುನಾಯಿತ ಸದಸ್ಯರಾಗಬೇಕು. ಈ ರೀತಿ ಆಗೋದ್ರಿಂದ ಸಮಾಜ ಮುಖ್ಯವಾಗಿ ಬರ್ತದೆ ಅಂತ ಹೇಳಿ ಮತ್ತು ನಮಗೆ ಇಲ್ಲಿ ಕರೆಸಿ ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮ ಸಮಾಜದ ತಾಲೂಕಿನ ಎಲ್ಲ ನಮ್ಮ ಸಮಾಜ ಬಂಧುಗಳಿಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಬಂದೆ ಸಮಾಜ ಕೆಲಸದಪ್ಪ ಇನ್ನು ಬ್ಯಾಂಕ್ ಬರೆದು ಸಮಾಜಕ್ಕೆ ಬಂದೆ. ನನಗೆ ಇಷ್ಟು ಪ್ರೀತಿಯಿಂದ ಸನ್ಮಾನ ಮಾಡೋದು ಗೊತ್ತಿಲ್ಲ. ನಿಜಕ್ಕೂ ನನ್ನ ಚಳವಳಿಯಾಗಿರುತ್ತದೆ ಅಂತ ಹೇಳಿ ಮತ್ತು ಅದೇ ರೀತಿಯಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಯಾವ ನನ್ನ ಭೋವಿ ಸಮಾಜದ ತಂದೆ ತಾಯಿಗಳಿಗೆ, ಗುರುಗಳಿಗೆ ವಂದಿಸಿ ನಮಸ್ಕರಿಸುತ್ತೇನೆ. ಧನ್ಯವಾದಗಳು. ನೌಕರಿ ಪಡೆದು ತಮ್ಮ ಉದ್ಯೋಗ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಕೇವಲ ರಾಜಕೀಯದಿಂದ ಇಂಥ ನಾಮಿನೇಟ್ ಸದಸ್ಯರಿಂದ ನಮ್ಮ ಸಮಾಜ ಉದ್ಧಾರ ಆಗ್ತಂತಲ್ಲ, ಮೂಲ ಶಿಕ್ಷಣ, ಆ ಶಿಕ್ಷಣ ಪಡೆದಾಗ ಮಾತ್ರ ನಮ್ಮ ಸಮಾಜ ಒಂದು ಲಕ್ಷ್ಮಣ ಯುವಕರನ್ನ ಸಾಕಷ್ಟು ನಾನು 2 ವರ್ಷದಿಂದ ಒಂದು ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದೀನಿ. ಸಮಾಜ ಸಂಘಟನೆಯಲ್ಲಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇನೆ, ಕರ್ಕೊಳ್ತಿದ್ದೇನೆ. ಸಮಾಜದಲ್ಲಿ ಯಾರೇ ಒಂದು ಸಮಸ್ಯೆ ಆದರೂ ಅದನ್ನು ಹೇಳಿದ ತಕ್ಷಣ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತಾನೆ. ಒಂದು ಅಮ್ಮಮ್ಮದಲ್ಲಿ ಸಮಸ್ಯೆ ಇತ್ತು, ಫೋನ್ ಮಾಡಿ ಹೇಳಿದಾಗ ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕಟಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.